ವೆಲ್ ಡನ್ ಅರ್ಜುನ್. ನಿನ್ನನ್ನು ನಾನು ಏನೋ ಅನ್ಕೊಂಡಿದ್ದೆ, ಆದರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಅರ್ಥ ಆಯ್ತು. ನಮ್ಮ ಪ್ಲಾನ್ ಪ್ರಕಾರನೇ ಇವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿದ್ಯಾ. ಅವಳು ನಮ್ಮ ಮನೆಗೆ ಒಕ್ಕಿಸ್ಕೊಳ್ದೆ ಇದ್ರೆ ಅಷ್ಟೇ ಸಾಕು. ಇಷ್ಟ ಆದ್ಮೇಲೂ ಆ ಭಾರ್ಗವಿ ಇಲ್ಲಿಗೆ ಬರ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ ಅತ್ತೆ? ಚಾನ್ಸೇ ಇಲ್ಲ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಈಗ ನಮ್ಮ ಮನೆ ಮಗ ಅರ್ಜುನ ವಾಪಸ್ ಮನೆಗೆ ಹೇಗೆ ಕರ್ಕೊಂಡು ಬರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಡೋಂಟ್ ವರಿ ಅತ್ತೆ, ಆ ಭಾರ್ಗವಿ ವಾಪಸ್ ಇಲ್ಲಿಗೆ ಬರೋದಿಲ್ಲ. ಹೌದಾ? ನಿಜವಾಗ್ಲೂ ಅವಳಿ ಮನೆ ಕಡೆ ತಲೆ ಹಾಕಲ್ಲ ಅಂತ ನಿಂಗೆ ಅನ್ಸತ್ತಾ? ಓದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ವಾಪಸ್ ಪಕ್ಕರ್ಸ್ಕೊಂಡಿದ್ದಾಳೆ. ಶಿವಳು ಇವತ್ತು ನಾನು ಸುಮ್ಮನೆ ಬಿಡಲ್ಲ. ಅಕ್ಕ ಅಕ್ಕ ಜೋರಾಗಿ ಮಾತ್ರ ಕೂಗಕ್ ಹೋಗ್ಬೇಡಿ ಅಕ್ಕ, ಶಕ್ತಿಯಣ್ಣ ಇಲ್ಲೇ ಇದ್ದಾರೆ. ಅವ್ರಿಗೆ ಈ ವಿಷಯ ಗೊತ್ತಾಗಕ್ಕಿಂತ ಮುಂಚೆ ಶಿವಳು ಗ್ರಾಚಾರ ಬಿಡಿಸ್ತೀನಿ. ಬೆಂಕಿ ಕಡ್ಡಿಯಿಂದ ಹೊತ್ಕೊಂಡಿರೋ ಬೆಂಕಿ ಹಾಗೆ ಹಾರೋದ್ರೆ ಏನ್ ಮಜಾ ಇರುತ್ತೆ. ಈಗ್ಲೇ ಹೋಗಿ ಈ ವಿಷಯನ ಮಾವಂಗ್ ಹೇಳ್ತೀನಿ. ನಿನಗೆ ಅವರೇ ಸರಿ. ಹೋಗ್ತೀನಿ ಅಂತ ಹೋದೋಳು ಮತ್ತ್ಯಾಕೆ ಬಂದೆ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಮತ್ತ್ಯಾಕೆ ಬಂದೆ? ಮಾಮ್, ಇವ್ರನ್ನ ಮದುವೆ ಕರ್ಕೊಂಡು ಬಂದಿದ್ದು ನಾನು. ನೀವೇನೇ ಪ್ರಶ್ನೆ ಕೇಳೋದಿದ್ರು ನನ್ನನ್ನು ಕೇಳಿ. ಸುಮ್ನೆ ಅವ್ರಿಗೆ ಅವಮಾನ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ನೋಡಿದ್ರ ಅಕ್ಕ, ಇವಾಗ್ಲೇ ಅವಳ ಪರ ವಹಿಸ್ಕೊಂಡು ಹೇಗ್ ಮಾತಾಡ್ತಿದ್ದಾನೆ ನಮ್ಮ ಮಗ. ಏನದು? ಶಕ್ತಿ ಜೊತೆ ಮಾತಾಡ್ತಿರೋದು ಗೊತ್ತಾಗಲ್ವಾ? ಮಾವ, ಬಾಗ್ಲ ಹತ್ರ ದೊಡ್ಡ ಅನಾಹುತಾನೆ ಆಗಿದೆ. ಏನಾಯ್ತು? ನೀವೇ ನೋಡಿ ಬನ್ನಿ ಮಾವ. ಬೇಡ ಕಣೋ ಅರ್ಜುನ್, ಜೆಪಿಗೆ ಏನಾದ್ರೂ ಇದು ಗೊತ್ತಾದ್ರೆ ನಿನ್ನ ಇಲ್ಲೇ ಸಿಗಿದು ತೋರಣ ಕಟ್ಬಿಡ್ತಾರ ಕಣೋ. ಇವಳು ಸಾವಾಸನೆ ಬೇಡ ಕಣೋ, ನಮ್ಮನೆ ಒಳಗ್ ಬಂದ್ಬಿಡು ನೀನು. ನನ್ನ ಹೆಂಡತಿನು ಈ ಮನೆ ಒಳಗಡೆ ಬರ್ಬೋದು ಅಂದ್ರೆ ಮಾತ್ರ ನಾನು ಬರ್ತೀನಿ. ಇಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ.
ಅಲ್ಲ, ಜೆ ಪಿ ಹೋಗಿ ಇಷ್ಟೊತ್ತಾಯಿತು, ಯಾಕಿನ್ನೂ ಬಂದಿಲ್ಲ? ನಾನಿಲ್ಲಿ ಎಷ್ಟು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ. ವಂದನಾ ಅರ್ಜುನ್ ಮದುವೆ ವಿಷಯ. ಅವ್ರ ಫ್ಯೂಚರ್ಗಿಂತ ಮುಖ್ಯವಾದ ಏನಿರುತ್ತೆ? ಜೆ ಪಿ ಅಷ್ಟೊಂದೇನು ಗಾಬರಿ ಆದ ಕಾಣಲಿಲ್ಲ. ಮೂರ್ತಿ ಹೇಳಿದ ಹಾಗೆ ಜೆ ಪಿ ಏನಾದರೂ ಡಬಲ್ ಗೇಮ್ ಆಡ್ತಾ ಇದ್ದಾನ? ಚೇಚೆ, ಹಾಗೆ ಮಾಡೋನಲ್ಲ. ನಾನೇ ವೃತ ಯೋಚನೆ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಆದರೂ ವೆಲ್ ಡನ್ ಅರ್ಜುನ್. ನಿನ್ನನ್ನು ನಾನು ಏನೋ ಅನ್ಕೊಂಡಿದ್ದೆ, ಆದರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಅರ್ಥ ಆಯ್ತು. ನಮ್ಮ ಪ್ಲಾನ್ ಪ್ರಕಾರನೇ ಇವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿದ್ಯಾ. ಡ್ಯಾಡ್, ಪ್ಲಾನಾ? ಡ್ಯಾಡ್, ಏನ್ ಹೇಳ್ತಿದ್ದೀರಾ? ನನ್ನ ಕೇಸ್ಗೆ ಅಡ್ಡ ಆಗಿದ್ದ ಇವಳನ್ನ, ಐ ಮೀನ್ ಭಾರ್ಗವಿ LLBನ ಪ್ರೀತಿ ಅಂತ ಟ್ರ್ಯಾಪ್ ಮಾಡಿ ನನಗೋಸ್ಕರ ಮದುವೆ ಆದ್ಯಾ. ಯು ಆರ್ ಜಸ್ಟ್ ಅಮೇಝಿಂಗ್. ಡ್ಯಾಡ್, ನೋ, ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ ಡ್ಯಾಡ್. ಜೆಪಿ, ಏನ್ ನಡೀತಾ ಇದೆ? ಈಗ ತಾನೇ ಆಫೀಸಲ್ಲಿ ನನ್ನ ಮಗಳು ವಂದನಾನೇ ಈ ಮನೆ ಸೊಸೆ ಅಂತ ಹೇಳಿದೆ. ಈಗ ನೋಡಿದ್ರೆ ಇವಳನ್ನ, ನನ್ನ ಮಗನ ವಿರುದ್ಧ ಸಂಚು ಮಾಡ್ತಿರೋ ಇವಳನ್ನ ಮನೆ ತುಂಬಿಸ್ಕೊಳ್ತಾ ಇದ್ಯಾ? ಅಂದ್ರೆ ಈ ವಂದನಾನ ಮದ್ವೆ ಆಗಕ್ಕೆ ಹೊರಟಿದ್ದು ಅರ್ಜುನ. ಮೊನ್ನೆ ಅರ್ಜುನ್ ಓಡ್ ಬಂದಿದ್ದು ಇದೇ ಮದ್ವೆಯಿಂದನಾ? ಶಕ್ತಿ, ಕಾಮ್ ಡೌನ್. ಇಲ್ಲಿ ಬೇಡ, ಆಫೀಸಲ್ಲಿ ಮಾತಾಡೋಣ. ಆಗಲ್ಲ ಶಿವ, ನನ್ಗದೇನ್ ನಡೀತಿದೆ ಅನ್ನೋದು ಈಗಲೇ ಗೊತ್ತಾಗಬೇಕು. ನನ್ನ ಮಗಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ನನಗೆ ಗೊತ್ತಾಗಬೇಕು. ಶಕ್ತಿ, ಪ್ಲೀಸ್ ಪ್ಲೀಸ್. ಅಂಕಲ್ ಪ್ಲೀಸ್ ಬನ್ನಿ, ಮಾವ ಎಲ್ಲ ನೋಡ್ಕೋತಾರೆ, ಬನ್ನಿ ಅಂಕಲ್. ವೆಲ್ ಡನ್ ಮೈ ಬಾಯ್. ನಿನ್ ಲೈಫನ್ನ ರಿಸ್ಕ್ ಹಾಕೊಂಡು ಇವಳನ್ನ ಮದುವೆ ಆಗಿದ್ಯಾ. ಕೊನೆಗೂ ಇವಳ ಜೀವನನ ನಮ್ಮನೆಗೆ ತಂದು ಬಿಟ್ಟಿಯಲ್ಲ. ನಾನು ನಿನ್ನ ಹೀರೋ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯ, ಅದು ಬರೀ ಬಾಯಿ ಮಾತಿಗೆ ಅನ್ಕೊಂಡೆ. ಆದ್ರೆ ಇವತ್ತು ಅದನ್ನ ಪ್ರೂವ್ ಮಾಡಿಬಿಟ್ಟೆ. ಈಗಲಾದ್ರೂ ಗೊತ್ತಾಗಿರ್ಬೇಕು, ಈ ಜೆಪಿಗೆ ಸೋಲು ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ ಅಂತ. ಡ್ಯಾಡ್, ಡ್ಯಾಡ್, ಅಕ್ಕ, ಏನಕ್ಕ ಇದೆಲ್ಲ? ಪ್ಲಾನ್ ಅಂತೆ, ಟ್ರ್ಯಾಪ್ ಅಂತೆ. ಅಯ್ಯೋ, ನನ್ಗಂತೂ ಕೈ ಕಾಲು ಆಡ್ತಿಲ್ಲ, ತಲೆ ಎಲ್ಲ ಸುತ್ತಾ ಇದೆ ಅಕ್ಕ.
ಸುಮ್ಮನೆ ಇರ್ತೀಯ ಸಾಕ್ಷಿ? ನನಗೂ ಹಾಗೆ ಆಗ್ತಾ ಇದೆ. ಮುಂದೆ ಏನ್ ಗತಿ ಅನಿಸ್ತಾ ಇದೆ. ಅಣ್ಣ ಏನು, ಅವ್ರ ಸಾಮರ್ಥ್ಯ ಏನು, ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬಲ್ಲವರು. ಅಯ್ಯೋ ಅರ್ಜುನ್, ಯಾಕಿಂತ ಪರಿಸ್ಥಿತಿಗೆ ತಂದಿಟ್ಟೆ ನಮ್ಮನ್ನ. ಛೇ, ಛೇ, ಈ ಅನಿಷ್ಟ ಯಾವ ಗಳಿಗೆನಲ್ಲಿ ನಮ್ಮ ಮನೆ ಕಾಲಿಡ್ತೋ. ಮನೆಯಲ್ಲಿ ಏನೇನೋ ಆಗ್ತಾ ಇದೆ, ಇನ್ನು ಏನೇನ್ ನೋಡ್ಬೇಕು. ಕರ್ಮ. ಇಲ್ಲಿ ತನಕ ಏನಾಯ್ತೋ, ಈಗ ಏನಾಗ್ತಿದೆಯೋ, ಮುಂದೆ ಏನಾಗುತ್ತೋ ಎಲ್ಲ ಒಳ್ಳೇದಕ್ಕೇನೆ. ದ್ವೇಷ ಮತ್ತು ಪ್ರೀತಿ ಮಧ್ಯೆ ಪ್ರೀತಿನೇ ಗೆಲ್ಲುತ್ತೆ ಅನ್ನೋ ಪಾಠನ ನೀನು ನನ್ನ ಮಗನ್ಗೆ ಹೇಳಲೇಬೇಕು ಭಾರ್ಗವಿ. ಪ್ಲಾನ್ ಅಂತೆ, ಟ್ರ್ಯಾಪ್ ಅಂತೆ, ನೀವೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ? ಆ ಭಾರ್ಗವಿನ ಯಾಮಾರಿಸ್ತಾ ಇದ್ದೀರೋ ಅಥವಾ ನನ್ನನ್ನು ಯಾಮಾರಿಸ್ತಾ ಇದ್ದೀರೋ? ಪರವಾಗಿಲ್ವೇ, ನಾನೇನೋ ಭಾರ್ಗವಿನ ತಡಿಯಕ್ಕೆ ಚಾಪೆ ಕೆಳಗ್ ತೂರಿದ್ರೆ ನೀವು ರಂಗೋಲಿ ಕೆಳಗೆ ತೂರ್ಬಿಟ್ರಲ್ಲ ಮಾವ. ಸೂಪರ್ ನೀವು. ಇವತ್ತು ನಾನ್ ನಿಮ್ ಫ್ಯಾನ್ ಆದೆ. ಏನ್ ನಡೀತಾ ಇದೆ ಜೆಪಿ ಇಲ್ಲಿ? ನೀನ್ ಈ ರೀತಿ 2 ತಲೆ ಹಾವು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಆ ಕಡೆ ವಂದನಾನ ಈ ಮನೆ ಸೊಸೆ ಮಾಡ್ತೀನಿ ಅಂತ ಹೇಳಿ ಈಗ ಭಾರ್ಗವಿನ ಮನೆ ತುಂಬಿಸ್ಕೊತಾ ಇದ್ಯಾ. ನನ್ನ ಮಗಳಿಗೆ ಏನಂತ ಉತ್ತರ ಕೊಡ್ಲಿ ಹೇಳು ಜೆಪಿ? ಶಕ್ತಿ, ಐ ಥಿಂಕ್ ಯು ಆರ್ ಓವರ್ ರಿಯಾಕ್ಟಿಂಗ್. ನಾನು ಹೇಳೋದನ್ನ ಕೇಳು. ನಿನಗೆ ಬರೀ ನಿನ್ನ ಮಗಳ ಬಗ್ಗೆ ಯೋಚನೆ ಇದೆ, ಆದ್ರೆ ನನಗೆ ನಿನ್ನ 2 ಮಕ್ಕಳ ಬಗ್ಗೆನೂ ಯೋಚನೆ ಇದೆ. ಏನ್ ಹಾಗಂದ್ರೆ? ಈಗಲೂ ನಾನು ವಂದನಾನೇ ನಮ್ಮನೆ ಸೊಸೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಆ ಭಾರ್ಗವಿ? ನನ್ನ ಮಗ ಜುಜ್ಬಿ ಲಾಯರ್ನ ಮದುವೆ ಆಗಿ ಬಂದಿರೋದು ನನಗೆ ಖುಷಿ ಅನ್ಕೊಂಡಿದ್ಯಾ ಶಕ್ತಿ? ನನ್ನ ಇಡೀ ಲಾ ಕೆರಿಯರ್ ಅಲ್ಲೇ ನನ್ನ ವಿರುದ್ಧ ಧೈರ್ಯವಾಗಿ ನಿಂತವಳು ಅವಳೊಬ್ಳೆ, ಆ ಭಾರ್ಗವಿ. ಪ್ರತಿ ಹಿಯರಿಂಗ್ ಅಲ್ಲಿ ನಾನಿನ್ನೇನು ಕೇಸ್ ಗೆದ್ಬಿಡ್ತೀನಿ ಅನ್ನೋ ಅಷ್ಟರಲ್ಲಿ ನಮಗೆ ಅಡ್ಡ ಬರ್ತಿದ್ದಾಳೆ. ಯಾವುದೋ ಒಂದು ಲಾ ಪಾಯಿಂಟ್ ಹಾಕಿ ಈ ಕೇಸನ್ನ ಡ್ರ್ಯಾಗ್ ಮಾಡ್ತಿದ್ದಾಳೆ. ಈ ಕೇಸ್ ಮುಗಿದೆ, ವಿಕ್ಕಿಗೆ ಅವಳಿಂದ ತೊಂದರೆ ತಪ್ಪಿದ್ದಲ್ಲ. ಅದಕ್ಕೆ ನನ್ನ ಮಗ ನನ್ನ ಪ್ರತಿಸ್ಪರ್ಧಿ ಲಾಯರನ್ನ ತನ್ನ ಹೆಂಡತಿಯಾಗಿ ನನ್ನ ಮನೆ ಕರ್ಕೊಂಡ್ಬಂದ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ಶಕ್ತಿ?